ಕೇವಲ ಬಿಜೆಪಿ ಕಾರ್ಯಕರ್ತರನ್ನ ಬಿಜೆಪಿ ಲೀಡರ್ಸ್ಗಳನ್ನ ಕಾಂಗ್ರೆಸ್ ಲೀಡರ್ಸ್ಗಳನ್ನ ಮಾತನಾಡಿಸುವಂಥದ್ದು ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಪಾರ್ಟಿಯ ಆಲ್ಮೋಸ್ಟ್ ಆಲ್ ಲೀಡರ್ಸ್ಗಳನ್ನು ಮಾತನಾಡಿಸುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಭಾಗದಲ್ಲಿ ದಾವಣಗೆರೆಯಲ್ಲಿ JDSನ ಒಬ್ಬ ಕಾರ್ಯಕರ್ತ ಸೈಯದ್ ಅವರು ಮುಂದೆ ಬಂದಿದ್ದಾರೆ, ನಾನು ಮಾತಾಡ್ತೀನಿ ಅಂತ. ಸದ್ಯಕ್ಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಇಷ್ಟು ವರ್ಷ ಯಾರ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ರು, ಆದರೆ ಈ ವರ್ಷ ಅವರೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹೋಗ್ತಿದ್ದಾರೆ. ಸೈಯದ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಸಮಾಚಾರ? ಏನಿಲ್ಲ, ನೀವೇ ಹೇಳ್ಬೇಕು ಮೇಡಮ್. ಇಷ್ಟು ವರ್ಷ ಒಂದ್ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಿದ್ರಿ, ಆದ್ರೆ ಅದೇ ಪಕ್ಷದ ಜೊತೆ ಸೇರ್ಕೊಂಡು ಈಗ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನುವಂತಹ ಹೋರಾಟ ಹೇಗಿದೆ? ಚೇಂಜಸ್ ಏನ್ ಅನ್ಸುತ್ತೆ? ಚೇಂಜಸ್ ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಆಗಿದೆ. ಪರವಾಗಿಲ್ಲ, ಎಲ್ಲ ಜನನು ಬೇರೆ ಬೇರೆ ಜನ ಎಲ್ಲ ವ್ಯಕ್ತಿಗಳು ಪ್ರೋತ್ಸಾಹ ಕೊಡ್ತಾ ಇದಾರೆ. ಬಿಜೆಪಿಯಿಂದ ನಮ್ಮ ಕ್ಯಾಂಡಿಡೇಟ್ ಏನ್ ನಿಂತಿದ್ರಲ್ಲ ದಾಸ್ ಕರಿಯಪ್ಪ ಅವರು ಗೆಲ್ಲೋ ಅಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಗೆಲ್ಬೋದು, ಯಾಕಂದ್ರೆ ಈಗ ಅವರು ಹೈ ಲೆವೆಲ್ಲೇ ಬೇರೆ, ಇವ್ರ ಲೆವೆಲ್ಲೇ ಬೇರೆ. ನೋಡೋಣ, ಜನಗಳು ತೀರ್ಮಾನನೂ ಚೆನ್ನಾಗಿದೆ. ಅದು ಹೆಚ್ಚಿನ ಮೇಲೆಗಾಗಿ ನಮ್ಮ ಮುಸ್ಲಿಮ್ಸ್ ಜನಗಳು ಸ್ವಲ್ಪ ಎಲ್ಲರೂ ಒಲುಮೆ ಇದ್ದಾರೆ ದಾಸ್ ಕರಿಯಪ್ಪ ಅವ್ರಿಗೆ. ವೆಲ್ ಸರ್, ನೀವೊಬ್ಬ ಅಲ್ಪಸಂಖ್ಯಾತ ಕಾರ್ಯಕರ್ತ ಆಗಿ ಏನಂತೀರಿ? ಅಲ್ಪಸಂಖ್ಯಾತರ ಮತಗಳು ಬೀಳುತ್ತೆ ಅಂತ ಅನ್ಸುತ್ತಾ ದಾಸ್ ಕರಿಯಪ್ಪನವರಿಗೆ? ಬೀಳುತ್ತೆ ಮೇಡಮ್, ಬೀಳುತ್ತೆ. ಆ ಥರ ಏನು ತೊಂದರೆ ಇಲ್ಲ. ಜನಗಳು ಮಾಡಿರೋದು ಅದು ಏನಂದ್ರೆ ಬಿಜೆಪಿಗೆ ಮುಸ್ಲಿಮ್ಸ್ ಹಾಕಲ್ಲ ಅಂದು ಅವ್ರು ಹಾಕ್ಲಿಲ್ದಂಗೆ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಕ್ಟಾಗಿ ಪ್ರೀತಿಯಿಂದ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ಯಾರಿಗೂ ಏನು ತೊಂದರೆ ಇಲ್ಲ. ಎಲ್ಲರೂ ಇರೋದು ಕರ್ನಾಟಕದಲ್ಲಿ ಅಲ್ವಾ? ಇಡೀ ನಮ್ಮ ಭಾರತದ ನಡೆಯೋದು ಎಲ್ಲ ಮುಸ್ಲಿಮ್ಸು, ಹಿಂದೂ, ಮುಸ್ಲಿಮ್ಸ್ ಇವೇ ಇರೋದು. ಇನ್ನು ಬೇರೆ ಬೇರೆ ಏನು ಜಾತಿ ಇಲ್ಲಲ್ಲ, ಇರೋದು ರಾಮ ಅಲ್ಲ, ಇವೆರಡೇ ಅಲ್ವಾ? ಅದಕ್ಕೆ ಈ ಜನಗಳು ಪ್ರೀತಿ ಮೇಲೆ ಹೋಗುತ್ತೆ. ಅದು ಸ್ವಲ್ಪ ಜನ ವಿಶ್ವಾಸಕ್ಕೆ ತಗೊಂಡ್ರೆ 100% BJP ವೋಟ್ ಹಾಕ್ತಾರೆ. 11 ವರ್ಷದ ಈಗ ಏನು ಮೋದಿ ಸಾಹೇಬ್ರು ಇದ್ದಾರೆ, ಅವ್ರು ಏನು ಯಾರಿಗೇನು ತೊಂದರೆ ಮಾಡಿಲ್ಲ. ಎಲ್ಲೋ ಒಂದು ಸ್ವಲ್ಪ ನಡೆಯುತ್ತದೆ. ಆಲ್ಮೋಸ್ಟ್ 5 ಒಳ್ಳೆ ಸಮ ಇರೋದಿಲ್ಲ. ಒಂದು ವ್ಯತ್ಯಾಸ ಒಂದು ಆಗುತ್ತೆ, ಒಂದು ಹೋಗುತ್ತೆ. ಓಕೆ, ಬಿಜೆಪಿಯ ಕೆಲ ಲೀಡರ್ಸು, ನಮಗೆ ನಾನು ಹೆಸರು ಹೇಳಲ್ಲ, ಕೆಲ ಲೀಡರ್ಸು ನಮಗೆ ಮುಸ್ಲಿಂ ಸಮುದಾಯದ ಮತನೇ ಬೇಡ ಅಂತ ಅನ್ನುವಾಗ, ಇಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕ ಆಗಿರುವಾಗ ಹೇಗಿದೆ ನಿಮ್ಮ ಪ್ಲಾನ್? ಹೆಂಗ್ ಹೋಗ್ತಾ ಇದ್ದೀರಿ ನೀವು? ಈಗ ಕೆಲವೊಬ್ರು ಲೀಡರ್ಸು ಮುಸ್ಲಿಮ್ಸ್ ಮತಗಳು ಬೇಡ ಅಂತ ಭಾಷಣದಲ್ಲಿ ಹೇಳ್ತಾರೆ. ಹಿಂದ್ಗಡೆ ಅವರೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಅದೆಲ್ಲ ಗೊತ್ತಿರೋ ವಿಚಾರನೇ. ಕರ್ನಾಟಕದಲ್ಲಿ ಸುಮಾರು 1-2-3 ಅಂತಾರೆ ಮುಸ್ಲಿಮ್ಸ್ ಓಟ್ಗಳು ಬೇಡ ಅಂತೇಳಿ. ಈಗ ಅವರು ಅಂತ ಇರೋದು ಅವ್ರ ದಡ್ತನ, ಅದು ಒಳ್ಳೆತನ ಅಂತೂ ಅಲ್ಲ, ಅದು ಅವ್ರ ದಡ್ತನ ಅದು ಅಂತ ಇರೋದು. ಎಲ್ಲ ಜನನೂ ಇದ್ರೇ ಅವರಿಗೆ ಅನುಕೂಲ ಆಗುತ್ತೆ. ಈಗ ಒಂದೇ ಮತದಿಂದ ನಾವೇನು ಗೆಲ್ಲಕ್ಕೆ ಸಾಧ್ಯವಿಲ್ಲ. ಏನಿದ್ರೂ ಎಲ್ಲ ಜಾತಿ ವರ್ಗದವರು ಅವರೆಲ್ಲ ಹಿಂದುಳಿದವರು ಎಲ್ಲ ಅಡ್ಜಸ್ಟ್ಮೆಂಟಿಂಗು ಎಲ್ಲ ಮಾತುಕತೆ ಚೆನ್ನಾಗಿದ್ದರೆ ಮಾತ್ರ ಮುಂದೆ ಹೋಗೋಕ್ಕೆ ಅವರಿಗೂ ಅನುಕೂಲ. ಅವ್ರು ಬೇಡ ಇವ್ರು ಬೇಡ ಅಂದರೆ ಇವ್ರು ಹಿಂದೆನೇ ಉಳ್ಕೊಂತಾರೆ ಹೊರತು ಮುಂದೆ ಹೋಗಲ್ಲ. ಓಕೆ, ಸೊ ನಿಮಗೆ ಸಮುದಾಯದವರಿಗೆ ನೋವಾಗಿದೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಇಂದ ಅವರಿಗೆ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರೋದು ಅವರಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆಯಾ? ಇಲ್ಲ ಮೇಡಮ್, ಅದು ಸಮುದಾಯ ಸುಮಾರು ವರ್ಷದ ಶಿವಶಂಕರಪ್ಪ ಅವರೆಲ್ಲ ಮಾತುಕತೆ ಮಾಡಿ ಎಲ್ಲ ಚರ್ಚೆ ನಡೆದಿದೆ. ಈಗ ಅವರೆಲ್ಲ ಕೊಡಬೇಕಿತ್ತು ಟಿಕೆಟು. ಆಲ್ಮೋಸ್ಟ್ ಈಗ ಅದೇನೋ ತೀರ್ಕೊಂಡರ ಮನೆಯಲ್ಲಿ ಅವ್ರಿಗೆ ಕೊಡಬೇಕಂತ ಅವರೇನು ಲೀಡರ್ಸ್ ಇದ್ದಾರಲ್ಲ ಅವ್ರ ಭಾಗದಲ್ಲಿ ಆ ಥರ ಬೇಕಾದ್ರೆ ಅದು ನಡೆದೋಗಿದೆ. ಇನ್ನು 2 ವರ್ಷ ಅಲ್ವಾ, ಕಾದು ನೋಡೋಣ. ಇನ್ನು 2 ವರ್ಷ ನಂತರ ಮತ್ತೆ ಬಂದೇ ಬರುತ್ತಲ್ಲ, ಅವಾಗ ನೋಡೋಣ ಮತ್ತೆ. ಓಕೆ, ಸೊ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ? ಇದೆ ಮೇಡಮ್, ಇದೆ. ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಜ್ಜರಿದ್ದಾಗ ಅಲ್ಲಿ ಇದ್ದದ್ದು ಸರ್ಕಾರ ನಮ್ದು ಮೇಡಮ್. ಬಿಜೆಪಿ ಸರ್ಕಾರ ಇದ್ದು ಅವ್ರಿಗೆ ಅನುದಾನ ಕೊಡುತ್ತೆ. ಈಗ ನಮ್ಮ BP ಹರಿಶಣ್ಣರಿಗೆ ಕೊಡ್ತಾ ಇಲ್ಲ ಮೇಡಮ್. ಇಲ್ಲೇ ಮಗ್ಲು ಕ್ಷೇತ್ರದಾಗ ಹರಿಹರಕ್ಕೆ ಕೊಡ್ತಾ ಇಲ್ಲ ಅವರು. ನಾವು ಅಜ್ಜರಿದ್ದಾಗ ನಾವು 100 ಕೋಟಿ ಗಂಟ್ಲೆ ಇಲ್ಲಿ ಸ್ಮಾರ್ಟ್ ಸಿಟಿಯಾಗ ದುಡ್ಡು ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಅದೆಲ್ಲ ಮೇಡಮ್, ಅದರಿಂದನೇ ಅವ್ರು ಮಾಡಿರೋದು ಅಷ್ಟೇ ಹೆಲ್ಪ್. ನಮ್ಮ ಸರ್ಕಾರನೇ ಇದ್ದದ್ದು ಮೇಡಮ್ ಮೇಲೆ. ರಾಜ್ಯ ಸರ್ಕಾರದಾಗ ನಮ್ಮ ಯಡಿಯೂರಪ್ಪರು, ಬೊಮ್ಮಾಯಿ ಅವರು ಇಬ್ಬರು ಇದ್ರು ಮೇಡಮ್. ಅದರಿಂದನೇ ಅಜ್ಜರಿಗೆ ದುಡ್ಡು ಬಂದಿದೆ ಮೇಡಮ್. ಬಂದಿದೆ, ಕೆಲಸ ಮಾಡಿಸ್ತಾ ಇದಾರೆ. ಅವ್ರದ್ದು ನಮಗೆ ಹೆಸರು ಬರೋದಲ್ಲ ಮೇಡಮ್, ಅದು ಸರ್ಕಾರ ಯಾರು ಇರ್ತದೆ ಅವ್ರ ಹೆಸರು ಬರುತ್ತೆ. ನೀವ್ ಹೇಳ್ತೀರಿ ಶಿವಶಂಕರಪ್ಪರ ಅಂತ, ನಾವಲ್ಲ, ಜನ ಮಾತಾಡ್ಕೊಳ್ತಿರೋದು, ಅವರ ಫ್ಯಾಮಿಲಿ ಮಾತಾಡ್ಕೊಳ್ತಾ ಇರೋದು. ಸೊ ಜನರ ಪ್ರತಿನಿಧಿಯಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಗ್ರಾಮೀಣ ಭಾಗದಲ್ಲೂ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ಮೇಡಮ್, ಫುಲ್ ಚೆನ್ನಾಗಿದೆ. ಓಕೆ, ದಾವಣಗೆರೆ ದಕ್ಷಿಣ ಉತ್ತರ ಅಭಿವೃದ್ಧಿ ಆದಷ್ಟು ಆಗಿಲ್ಲ ಅಂತ ಹೇಳ್ತಾರೆ, ಏನಂತೀರಿ? ಇಲ್ಲ ಮೇಡಮ್, ಆಗಿಲ್ಲ ಮೇಡಮ್. ಎಲ್ಲ ಇಲ್ಲಿ ಗಲೀಜುಗಳು ನೀವೇ ನೋಡ್ಬೋದು ಮೇಡಮ್. ಈ ಚರಂಡಿಗಳು ನೋಡ್ರಿ, ಗಲೀಜು ನೋಡ್ರಿ. ನಮ್ಮ ಕಡೆ ಎಲ್ಲ ಭಾಳ ಗಲೀಜು ಮೇಡಮ್. ಎಲ್ಲಿ ಕ್ಲೀನ್ ಇಲ್ಲ ಮೇಡಮ್. ಆ ಕಡೆ ಸರಿ ಚೆನ್ನಾಗಿ ಮಾಡಿದಾರೆ ಮೇಡಮ್ ಸರ್ಕಾರ, ಅವನ್ನೆಲ್ಲ. ಈ ಕಡೆ ಏನು ಮಾಡ್ತಾ ಇಲ್ಲ ಮೇಡಮ್. ಯಾಕೆ ಅಂದ್ರೆ ಗೊತ್ತಿಲ್ಲ ಮೇಡಮ್. ಅಜ್ಜಾರು ಓಡಾಡ್ತಿದ್ದಿಲ್ಲ, ಮಾಡಕ್ಕೆ ಶಕ್ತಿ ಇರೋದಿಲ್ಲ ಅಜ್ಜಾರಿಗೆ. ಯಜಮಾನ್ರು ಎಲ್ಲ ಶಕ್ತಿ ಇರಲಿಲ್ಲ ಅವ್ರು ಮಾಡೋಕ್ಕೆ. ಅವ್ರ ಹಿಂದಿರೋರು ಯಾರು ಮಾಡಲಿಲ್ಲ ಮೇಡಮ್. ಸಾಹೇಬ್ರ, ಏನು ಹೆಸರು?
ನಮ್ಮ ಹೆಸರು ಕರ್ಬಸಪ್ಪ ಅಂತ. ಎಲ್ಲಿಂದ ಬಂದಿರಿ? ನಾವು ದೇವ್ರ ಬೆಳಕೆರೆ ಹರಿಹರ ತಾಲೂಕಿನವರು. ಹರಿಹರ ತಾಲೂಕ್ನವರು. ನಮ್ದೇನು ಓಟ್ ಇಲ್ಲ, ಓಟ್ ಇಲ್ಲ ಆದ್ರೂ ನಾವು ಪರವಾಗಿ ಬಂದಿದ್ದೀವಿ. ಪರವಾಗಿ ಬಂದಿರಿ. NDA ಕೂಟದಿಂದ ನಾವು JDS ನವರು, JDS ನವರು. ಪಕ್ಕ JDS ನವರು. ಓಕೆ, ಇಷ್ಟು ವರ್ಷ ಬಿಜೆಪಿ ಜೊತೆ ನಿಮ್ಮ ಹೋರಾಟ ಇರ್ತಿತ್ತು. ಹೌದು, ಈ ಸಲ ಹೊಂದಾಣಿಕೆ ಇದೆ. ಹೊಂದಾಣಿಕೆ ಇದೆ. ಏನ್ ಅನ್ಸುತ್ತೆ? ಹೊಂದಾಣಿಕೆ ಇದೆ. ನಾವು ಏನಾಗ್ಲಿ ಶತಾಯ ಗತಾಯ ನಾವು ಶ್ರೀನಿವಾಸ ದಾಸ್ ಕರಿಯಪ್ಪರನ್ನ ಗೆಲ್ಲಿಸ್ಬೇಕು. ಯುವಕ ಅದಾನೆ, ಮತ್ತೆ ಹಿಂದುಳಿದ ಜನಾಂಗದವರು ಅಂತ ಹೇಳಿ ಅವ್ರು ಏನು ಕಾಂಗ್ರೆಸ್ನವ್ರು ಬೊಬ್ಬೆ ಹೊಡಿತಾರಲ್ರಿ, ನಾವು ಹಿಂದುಳಿದವ್ರಿಗೆ ಅಯ್ಯಿಂದಾರು ಸಿದ್ದರಾಮಯ್ಯನವರು ಅವ್ರಿಗೆಲ್ಲ ಟಕ್ಕರ್ ಕೊಡ್ಬೇಕು ಅಂದ್ರೆ ನಾವು ಈ ಸರಿ ಅವ್ರನ್ನ ಗೆಲ್ಲಿಸ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಗೆಲ್ಸ್ಬೇಕು. ಹೌದ್ರಿ. ಏನ್ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ಯಾವ ಊರು? ದಾವಣಗೆರೆ. ದಾವಣಗೆರೆ. So, ಹೇಗಿದೆ ದಾವಣಗೆರೆ ಟ್ರೆಂಡ್? ದಾವಣಗೆರೆ ಟ್ರೆಂಡ್ ಬಿಜೆಪಿ ಗೆಲ್ಲಕ್ಕೆ ಕಾತರದಿಂದ ನೀವೆಲ್ಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅಂತಾನೆ ಅಂತೀರಿ ಮತ್ತೆ? ಅಲ್ಲ, ನಾವು ಬಿಜೆಪಿ ಕಾರ್ಯಕರ್ತರು ಅಂದ್ರೆ ರಾಷ್ಟ್ರೀಯವಾದಿಗಳು. ಓಕೆ. ಹಂಗಾಗಿ ಆಮೇಲೆ ಶ್ರೀನಿವಾಸ ದಾಸ್ ಕರಿಯಪ್ಪ ಅಂದ್ರೆ ಒಬ್ಬ ಶ್ರಮಿಕ ವರ್ಗದಿಂದ ಬಂದಂಥವ್ರು. ರೈತಾಪಿ ಕುಟುಂಬದ ಬಗ್ಗೆ ಎಲ್ಲ ಒಂದು ಶ್ರಮಿಕ ವರ್ಗದ ಬಗ್ಗೆ ಅವರಿಗೆ ಒಂದು ಅನುಭವ ಇದೆ. ಕಷ್ಟದಿಂದ ಬೆಳೆ ಬಂದಿರೋದ್ರಿಂದ ಕಷ್ಟ ಜೀವಿಗಳ ಬಗ್ಗೆ ಒಂದು ಅನುಕಂಪ ಇದೆ. ಹಾಗಾಗಿ ಇದು ಬಡವ ಮತ್ತು ಸಾಹುಕಾರ ನಡುವಿನ ಚುನಾವಣೆ. ಓಕೆ, ವೆಲ್, ಥ್ಯಾಂಕ್ ಯು.